ಭೂಮಿ ಇಲ್ಲ, ಒಂದೊಂದು ಧರ್ಮಕ್ಕೂ ಬೇರೆ ಹಣಕಾಸು ಇಲ್ಲ, ಎಲ್ಲರೂ ಉಪಯೋಗಿಸ್ತಕ್ಕಂಥದ್ದು ಹಣಕಾಸು ಒಂದೇನೆ. ಪ್ರತಿಯೊಬ್ಬರಿಗೂ ಸೂರ್ಯ ಕೊಡ್ತಾ ಇರೋ ಬೆಳಕು ಒಬ್ರದೇನೆ. ಯಾಕೆಂತಂದ್ರೆ ಒಂದು ಧರ್ಮಕ್ಕೆ ಬೇರೆ ಬೆಳಕು, ಇನ್ನೊಂದು ಧರ್ಮಕ್ಕೆ ಬೇರೆ ಸೂರ್ಯ ಚಂದ್ರರು ಕೊಡ್ತಾ ಇಲ್ಲ. ಯಾಕೆಂದ್ರೆ ಸೂರ್ಯ ಚಂದ್ರರನ್ನ ಪ್ರತಿಯೊಂದು ಧರ್ಮವೂ ಕೂಡ ಆಚರಣೆ ಮಾಡ್ಕೊಂಡ್ ಬರ್ತದೆ. ನಿಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಮುಸ್ಲಿಂ ಬಾಂಧವರು ಏನ್ ಮಾಡ್ತಾರೆ ಅಂದ್ರೆ ಚಂದ್ರನನ್ನ ಕಾಣ್ತಾರೆ. ಚಂದ್ರ ಕಾಣ್ಲಿಲ್ಲ ಅಂದ್ರೆ ಹಬ್ಬ ಮಾಡಲ್ಲ, ಆ ಚಂದ್ರ ಕಂಡ ಮೇಲೆ ಹಬ್ಬವನ್ನ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾರೆ, ಯುಗಾದಿ, ಚಂದ್ರಮಾನ ಯುಗಾದಿ, ಚಂದ್ರವನ್ನ ಕಂಡ ನಂತರ ಯುಗಾದಿ ಹಬ್ಬವನ್ನ ಮಾಡ್ತಾರೆ. ಎಲ್ಲರೂ ಒಂದೇ. ಏಕೆ ಅಂತಂದ್ರೆ ಪ್ರತಿಯೊಂದು ಧರ್ಮದಲ್ಲೂ ದೇವರೊಬ್ಬನೇ, ಆದರೆ ನಾಮ ಹಲವು. ಯಾಕೆಂದ್ರೆ ಪ್ರತಿಯೊಬ್ಬರು ಒಬ್ಬರು ಒಂದು ನಾಮ ದೃಷ್ಟಿಯಿಂದ ದೇವರನ್ನ ನಾವು ನಮ್ಮ ಹೆಸರು ಅನುಕೂಲ ತಕ್ಕಂತೆ ನಾವು ನಾಮವನ್ನ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ದೇವ ಒಂದೇ ಏನೋ ನಾವು ಕಲ್ತ್ಕೊಂಡು ನಮ್ಮ ಧರ್ಮ ಪಾಲನೆಯಿಂದ ನಾವು ಮಾಡ್ಕೊಂಡ್ ಬರಬೇಕು. ಇಂತಹ ಸಭೆ ಸಮಾರಂಭದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ಕರ್ಕೊಂಡ್ಬಂದು ಆ ಮಕ್ಕಳಿಗೆ ನಮ್ಮ ಧರ್ಮದ ಪಾಲನೆಯನ್ನ ನಾವು ಹೇಳ್ಕೊಂಡ ಬರ್ತಾ ಇದ್ರೆ ಅವರು ಕೂಡ ಒಳ್ಳೆಯ ಜೀವನವ ಸಾರ್ಥಕ ಆಗ್ತದೆ. ಅದೇ ರೀತಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಮಾನವೀಯ ಮೌಲ್ಯಗಳು ಆಗಿರ್ಬೋದು ಮತ್ತು ಜೀವನ ಧರ್ಮಗಳಾಗಿರ್ಬೋದು, ನಮ್ಮ ಧರ್ಮದ ಬಗ್ಗೆ ನಾವು ಹೇಗೆ ನಡ್ಕೋಬೇಕು, ಹೇಗೆ ಇರಬೇಕು ಅನ್ನೋದನ್ನು ಎಲ್ಲವನ್ನು ಕೂಡ ಈ ಒಂದು ಸಭೆಗಳಲ್ಲಿ ಸಾಕಷ್ಟು ಕೆಲವರು ಹೇಳ್ತಾ ಇರ್ತಾರೆ. ಏನು ಯಾರೋ ಒಬ್ಬೊಬ್ರು ಒಂದೊಂದು ವಿಷಯಗಳ ಬಗ್ಗೆ ಒಂದು 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 ಒಳ್ಳೊಳ್ಳೆಯ ಸಂದೇಶಗಳನ್ನ ಕೊಡ್ತಾ ಇರ್ತಾರೆ. ಆ ಸಂದೇಶಗಳನ್ನ ನಮಗೆ 100ಕ್ಕೆ 100 ನೀವು ತಗೊಳ್ಳದೆ ಹೊರತು ಒಂದು ಸ್ವಲ್ಪ ನೀವು ತಗೊಂಡಂತಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಪರೋಪಕಾರ ಇದಂ ಶರೀರಂ ಅಂತ ನಾವೇನ್ ಹೇಳ್ತೀವಿ, ಪ್ರತಿಯೊಬ್ಬ ಮಾನವನು ಕೂಡ ತಮ್ಮ ಜೀವನ ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಮನೋಭಾವನೆ ಅವನಲ್ಲಿ ಬಂದಾಗ ಒಂದು ಏನು ಮಾನವೀಯತೆ ಹೆಚ್ಚಿಗೆ ಆಗೋಕೆ ಅವರಲ್ಲೂ ಕೂಡ ಒಂದು ಸಾರ್ಥಕತೆಯನ್ನ ಕಾಣಕ್ಕೆ ಅವಕಾಶ ಆಗ್ತದೆ ಅಂತ ಹೇಳ್ತಾ ಇನ್ನ ಹೆಚ್ಚಿನ ರೀತಿಯಲ್ಲಿ ಮಾತಾಡೋರು ಅಂತಿದ್ದಾರೆ. ನನಗೆ ಬೇರೆ ಕಾರ್ಯಕ್ರಮ ಇರೋದು, ನನಗೆ ಮೊನ್ನೆ ಬಂದು ಆಹ್ವಾನ ಇಟ್ರು, ನನಗೆ ಗೊತ್ತಿರ್ಲಿಲ್ಲ ಈ ಕಾರ್ಯಕ್ರಮ, ನನಗೂ ಆಗಲ್ಲ ಅಂತಂದೆ. ಆದ್ರೂ ಮಳೆ ಬರ್ತಾ ಇದೆ ಮತ್ತು ಏನಾಗ್ತಾ ಇದೆ ಗೊತ್ತಿಲ್ಲ, ಆದ್ರೂ ಯಾರ್ದು ಫೋನ್ ಕಾಂಟ್ಯಾಕ್ಟು ಇರ್ಲಿಲ್ಲ. ಆದ್ರೂ ಹೋಗಿ ಒಂದು 5 ನಿಮಿಷ ಹೋಗ್ಬಿಡೋಣ, ನನಗೆ ಬೆಂಗಳೂರು ಕಾರ್ಯಕ್ರಮ ಇದೆ, ಹೋಗಿ ಭಾಗವಹಿಸಿ ಹೋಗ್ಬಿಡೋಣ ಅನ್ಕೊಂಡು ಬಂದೆ. ಯಾಕೆಂತಂದ್ರೆ ಸಾಕಷ್ಟು ಎಲ್ಲ ಮುಸ್ಲಿಂ ಬಾಂಧವರು ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ನಾನು ಭಾಗವಹಿಸ್ತಾ ಇರ್ತೀನಿ. ಏಕೆಂದ್ರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕರೀತಾರೆ, ನಾನು ಹೋಗಿ ಭಾಗವಹಿಸ್ತಾ ಇದ್ದೇನೆ. ಅವರು ಎಲ್ಲ ನಮ್ಮ ಮಠಕ್ಕೆ ಬರ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲ, ಆ ಧರ್ಮ ಈ ಧರ್ಮ ಅನ್ನೋ ಒಂದು ಭೇದ ಭಾವನೆ ಇಲ್ಲ. ನಮ್ಮ ಮಠ ಹೆಚ್ಚಿನ ಹಿಂದಿನ ಸ್ವಾಮೀಜಿ ಸುಮಾರು ಒಂದು 100 ವರ್ಷಗಳಿಂದ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಇದೇ ಏನು 1990ನೇ ಇಸ್ವಿಲಿ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಆಯಿತು. ಅವಾಗ ಮುಸ್ಲಿಂ ಬಾಂಧವರೆಲ್ಲನೂ ಕೂಡ ನಮ್ಮ ಮಠದಲ್ಲೇ ಆಶ್ರಮ ಕೊಟ್ಟಿದ್ದು ಅವ್ರಿಗೆ. ಈಗ ಸ್ವಲ್ಪ ದಿವಸದಲ್ಲಿ ಒಂದು 7-8 ವರ್ಷದಲ್ಲಿ ಸ್ವಲ್ಪ ಏನೋ ಅವ್ರವ್ರು ಕಾಂಪ್ಲಿಕೇಟ್ ಆಗಿ ಮುಸ್ಲಿಂ ಅವ್ರವರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಇಲ್ಲಿ ಏನು ಟೋಲ್ ಗೇಟ್ ಅಲ್ಲಿ ಕೆಳಗಡೆ ಇದ್ದಂತ ಮನೆಗಳನ್ನೆಲ್ಲಾನು ಖಾಲಿ ಮಾಡಿಸ್ಬಿಟ್ರು. ಮನೆಗಳನ್ನೆಲ್ಲ ಖಾಲಿ ಮಾಡಿಸಿ ಸ್ವಲ್ಪ ಏನೇನೋ ಕೋರ್ಟ್ ಕೇಸು ಪೊಲೀಸು ಎಲ್ಲ ಆಯ್ತು. ಅವರೆಲ್ಲರೂ ಕೂಡ ಮಠದಲ್ಲೇ ಆಶ್ರಯನ ಕೊಟ್ಟಿದ್ದು. 1 ವಾರ 15 ದಿವಸ ಎಲ್ಲ ಅಲ್ಲೇ ಇದ್ರು. ನಾವು ಯಾವುದೇ ಧರ್ಮದ ವಿರೋಧಕ್ಕೆ ನಾವು ವ್ಯಕ್ತಪಡಿಸ್ತದೆ, ಎಲ್ಲಾ ಧರ್ಮದಲ್ಲೂ ಏನು ಒಳ್ಳೆಯ ರೀತಿ ನೀತಿಗಳಿದೆ ಅದನ್ನ ಆಚರಣೆ ಮಾಡ್ಕೊಂಡ್ ಬರಬೇಕು. ಏಕೆಂತಂದ್ರೆ ಪ್ರತಿಯೊಬ್ಬ ಮಾನವನು ಕೂಡ ಎಲ್ಲರನ್ನು ಭಗವಂತನನ್ನೇ ಕಾಣುವಂಥದ್ದು. ಪ್ರತಿಯೊಬ್ಬ ಮಾನವನಲ್ಲಿ ನಡೆಯುವಂತಹ ರಕ್ತವೂ ಕೂಡ ಒಂದೇ ಇರೋದ್ರಿಂದ ಒಂದೇ ಭೂಮಿಯಲ್ಲಿ ಒಂದೇ ಜೀವನ ಒಂದೇ ಬಾಳ್ವೆಯನ್ನ ಮಾಡ್ಕೊಂಡಿರ್ತೀವಿ. ವಸುದೈವ ಕುಟುಂಬಕ್ಕೆ ಅಂತ ನಾವೇನ್ ಹೇಳ್ತೀವಿ, ನಾವೆಲ್ಲರೂ ಭೂಮಿಯ ಮೇಲೆ ಒಂದೇ ಎನ್ನುವ ಒಂದು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಬಂದ್ರೆ ಎಲ್ಲರೂ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ, ಆ ಭಗವಂತ ಅಲ್ಲ ತಮ್ಮಲ್ಲೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕಾಪಾಡಿಕೊಟ್ಟು ತಮಗೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾನೆ. ಎಲ್ಲರಿಗೂ ಶರಣ.